ಶಿವಣ್ಣ ಅವರು ರೈತ ಸಂಘದ ಕಾರ್ಯದರ್ಶಿ, ಬನ್ನಿ ಅವ್ರ ಜೊತೆ ಮಾತನಾಡೋಣ. ಈಡನ್ಸ್ ನ್ಯೂಸ್ಗೆ ಸ್ವಾಗತ ಶಿವಣ್ಣ. ನಮಸ್ತೆ. ಗುಂಡ್ಲುಪೇಟೆ ಉಳಿಸಿ ಅಭಿಯಾನ ಎಷ್ಟು ಪ್ರಸ್ತುತ ಸರ್? ಈಗ ಗುಂಡ್ಲುಪೇಟೆ ಅಭಿಯಾನ ಅಂತ ಹೇಳೋದಕ್ಕಿಂತ ಆಚೆಗೆ ಗುಂಡ್ಲುಪೇಟೆ ಉಳಿಸಿ ಅನ್ನೋ ಅಭಿಯಾನ ಅತ್ಯಂತ ಇದಾಗಿರ್ಬೇಕು. ಈಗ ಟಿಪ್ಪರ್ ಅವಳಿಗಳು ಜಾಸ್ತಿ ಆಯ್ತಾ ಇದಾವೆ, ಆಕ್ಸಿಡೆಂಟ್ ಗಳು ಜಾಸ್ತಿ ಆಯ್ತಾ ಇದಾವೆ. ಬೇರೆ ನಮ್ಮ ಖನಿಜ ಸಂಪತ್ತುಗಳನ್ನ ಬೇರೆ ಹೊರ ರಾಜ್ಯಗಳಿಗೆ ಇಕ್ಕಿಲ್ಲದೆ ಅಕ್ರಮವಾಗಿ ಮಾಡ್ತಾ ಇದಾರೆ. ಅಧಿಕಾರಿಗಳು ಕಣ್ಮುಚ್ಚಿ ಕುಂತಿದ್ದಾರೆ. ಇದ್ರ ಬಗ್ಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಆಲ್ರೆಡಿ ಹೋರಾಟ ಮಾಡಿದ್ದೇವೆ. ಮುಂದಿನ ದಿನಗಳೇ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ. ಆಮೇಲೆ ಯಾವುದೇ ರೀತಿ ಇಲ್ಲಿ ಅಧಿಕಾರಿಗಳು ಎಲ್ಲ ಇವ್ರ ಜೊತೆಗೆ ಸಪೋರ್ಟ್ ಆಗಿ ಓವರ್ಲೋಡ್ ಇರ್ಬೋದು ಅಥವಾ ಪರ್ಮಿಟ್ ಇಲ್ಲದ ಗಾಡಿಗಳಾಗ್ಬೋದು ಯಾವ್ದನ್ನು ಈಗ ಮೊನ್ನೆ ಕೆರೆ ಮಣ್ಣು ಕೂಡ ಅಂತ ಒಂದು ಲಾರಿಗೆ ಒಂದು ಆಕ್ಸಿಡೆಂಟ್ ಆಯ್ತು ಕಾರ್ಗೆ. ಆವಾಗ ನಮ್ಮ ರೈತ ಮುಖಂಡಗಳೆಲ್ಲ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಮಣ್ಣಿರುತ್ತೆ, ಕೆರೆ ಮಣ್ಣು. ಅದು ಯಾರು ಇವ್ರು ಪರ್ಮಿಷನ್ ಕೊಟ್ಟವರು? ಈಗ ಒಬ್ಬ ಸಾಮಾನ್ಯ ರೈತ ಒಂದು ಕೆರೆ ಮಣ್ಣು ಉಳಿಸ್ಬೇಕು ಅಂದ್ರೆ ಸಣ್ಣ ನೀರಾವರಿ ಇಲಾಖೆ ಹೋಗಿ ಪರ್ಮಿಷನ್ ತಗೊಂಡ್ಬಂದಿ ನೀವು ಅಂತ ಹೇಳ್ತಾರೆ. ಅಲ್ಲಿ ಹೋದ್ರೆ ಅವ್ರು ಪರ್ಮಿಷನ್ ಕೊಡಲ್ಲ. ಇವರು ಹೊರ ರಾಜ್ಯಕ್ಕೆ ನಮ್ಮ ಮಣ್ಣು ಕೂಡ ಇವರು ಮಾರಾಟ ಮಾಡ್ತಾ ಇದಾರೆ. ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ, ಅಧಿಕಾರಿಗಳು ಕಣ್ಮುಚ್ಚಿದ್ರೆ ಏನ್ ಮಾಡ್ತಾ ಇದಾರೋ ಅನ್ನೋದು ಗೊತ್ತಾಯ್ತಾ ಇಲ್ಲ ಸರ್. ಈ ರೀತಿ ಆಯ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ಏನ್ ಮಾಡ್ತಾ ಇದಾರೆ ಇವರು ಅನ್ನೋದು ಗೊತ್ತಿಲ್ಲ. ಜನಗಳನ್ನ ಇದೇ ರೀತಿ ಮಾರಾಟ ಮಾಡ್ಬಿಡ್ತಾರೆ ಅವರು ಅಧಿಕಾರಿಗಳು. ಆ ರೀತಿ ಇದೆ. ಈಗ ನಮ್ಮ ಈ ಒಂದು ಪ್ರೋಗ್ರಾಮ್ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಅಭಿಯಾನ ಕೈ ಜೋಡಿಸಿ ಹೆಚ್ಚಾಗಿ ಧ್ವನಿಗೂಡಿಸಿ ಈ ತರ ಅಕ್ರಮಗಳು ಮತ್ತೆ ಈ ಇದರ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗದ ರೀತಿ ಜನಪ್ರತಿನಿಧಿಗಳಿಗಾಗ್ಬೋದು, ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲ ವಿಫಲವಾಗಿದೆ, ಸಂಪೂರ್ಣ ವಿಫಲವಾಗಿದೆ. ಈಗ ಇಷ್ಟ ಗಮನ ಹರಿಸಿ ಜನಪ್ರತಿನಿಧಿಗಳು ಸಾರ್ವಜನಿಕರಿಗ ಯಾವ್ದೇ ರೀತಿ ತೊಂದರೆ ಆಗಬಾರ್ದಾಗ ಮಾಡ್ಬೇಕು. ಮಾಡ್ಲಿಲ್ಲ ಅಂತ ಇದ್ರ ಬಗ್ಗೆ ಎಷ್ಟು ಬಾರಿ ಶಾಸಕರ ಹತ್ರಕ್ಕೆ ಹೋಗಿದ್ದೀರಿ ಸರ್ ನೀವುಗಳೆಲ್ಲ? ನಮ್ಗಳೆಲ್ಲ ಪ್ರತಿಭಟನೆಗಳು ಮತ್ತೆ ನಮ್ಮ ಮೀಟಿಂಗ್ಗಳು ಮತ್ತೆ ಪೇಪರ್ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಡ್ತಾ ಇದೀವಿ ಸರ್. ಕೊಡ್ತಾ ಇದ್ರು ಕೂಡ ಅವರು ಯಾವ್ದೇ ರೀತಿ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇಲ್ಲ. ಕಾನೂನು ಇದಕ್ಕೆ ಸೂಕ್ತವಾದ ಕಾನೂನು ಜಾರಿ. ಜನಪ್ರಿಯ ಶಾಸಕರು ನಿಮ್ಮ ಹತ್ರ ನಿಮ್ ಕೈ ಸಿಗ್ತಾ ಇಲ್ವಾ? ಶಾಸಕರು ಜನಪ್ರಿಯ ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ಜನಗಳಿಗೆ ಯಾವ ರೀತಿ ಸ್ಪಂದಿಸ್ಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಈ ಟಿಪ್ಪರ್ಗಳಿರ್ಬೋದು, ಈ ಬೇರೆ ಬೇರೆ ಹೊರ ರಾಜ್ಯಗಳ ಖನಿಜ ಸಂಪತ್ತುಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಇದನ್ನ ಕಡಿವಾಣ ಹಾಕೋದ್ರಲ್ಲಿ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ವಹಿಸ್ತಾರೆ. ಅದನ್ನ ಸೂಕ್ತವಾಗ ನಮ್ಮ ಶಾಸಕರು ಅದ್ರ ಬಗ್ಗೆ ಮೀಟಿಂಗ್ ಕರೆದು ಅಧಿಕಾರಿಗಳನ್ನ ಎದುರಿಸಿ ಕೆಲಸ ಮಾಡ್ಬೇಕು. ಅದರಲ್ಲಿ ವಿಫಲರಾಗಿದ್ದಾರೆ ಅಂತ ಮೇಲೆ ನೋಡಕ್ ಕಾಣಿಸ್ತಾ ಇದೆ ಸರ್. ಎಸ್, ಥ್ಯಾಂಕ್ ಯು ಶಿವಣ್ಣ ಅವರೇ ನಿಮ್ಮೆಲ್ಲ ಮಾತುಗಳಿಗೆ. ಯಾಕೆಂತಂದ್ರೆ ಒಂದು ತಾಲೂಕನ್ನು ಉಳಿಸ್ಕೊಳ್ಳುವಂತಹ ಸ್ಥಿತಿ ಬಂತಲ್ಲ, ಇದೊಂದು ಯಾರಿಗೂ ಬರಬಾರ್ದಂತ ಸ್ಥಿತಿ ಇದು. ಹೌದು ಸರ್. ಎಸ್, ಥ್ಯಾಂಕ್ ಯು ಇಷ್ಟೊತ್ತು ಈಡನ್ಸ್ ಜೊತೆ ಮಾತನಾಡಿದ್ದಕ್ಕೆ.